ವಿಲ್ಲಾ ಸಿಟಿಯಿಂದ ಸ್ವಲ್ಪ ದೂರ ಇದ್ದಿದ್ರಿಂದ ಶಾಂತವಾಗಿತ್ತು. ಹತ್ರ ಎಲ್ಲೋ ಬೀಚ್ ಇತ್ತು. ಸಮುದ್ರದ ಅಲೆಗಳು ಬಡಿತಿರೋ ಶಬ್ದ ಕೇಳಿಸ್ತಿತ್ತು. ತಂಪಾದ ಗಾಳಿ ಕೂಡ ಮನ್ಸಿಗೆ ಹಿತ ಕೊಡ್ತಿತ್ತು. ಸಂಕೀರ್ಣ ವಿಲ್ಲಾ ಕಾಂಪೌಂಡ್ ಮಧ್ಯ ಚಿಕ್ಕ ಕೊಳ ಇತ್ತು. ಸುತ್ತಲೂ ಹೂಗಳರಳಿದ್ವು. ಬೆಟ್ಟ ಗುಡ್ಡಗಳ ಸಾಲಲ್ಲಿ ಆ ವಿಲ್ಲಾ ಪ್ರಕೃತಿ ಸಹಜವಾಗಿ ಎತ್ತು ನಿಂತಿರೋ ಹಾಗೆ ಕಾಣಿಸ್ತಿತ್ತು. ಅವಳು ಆ ಕಡೆ ಈ ಕಡೆ ನೋಡ್ತಾ ಡ್ರೈವ್ ಮಾಡ್ತಾ ಕಾರ್ನರ್ ಅಲ್ಲಿ ಕಾರ್ ಟರ್ನ್ ಮಾಡಿದ್ಲು. ಸಡನ್ ಆಗಿ ಯಾರೋ ಅವಳ ಕಾರ್ ಮುಂದ್ಗಡೆ ಬಂದ್ರು. ಆಯ್ರಾ ತನ್ನ ಸುತ್ತ ಇದ್ದ ಆ ಸುಂದರವಾದ ಪ್ರಕೃತಿನ ನೋಡ್ತಾ ಕಾರ್ ಡ್ರೈವ್ ಮಾಡ್ತಿರೋವಾಗ ಸಡನ್ ಆಗಿ ಅವಳ ಕಾರ್ ಎದುರುಗಡೆ ಯಾರೋ ಅಡ್ಡ ಬಂದಿದ್ರು. ಯಾರೋ ಒಬ್ಬ ಅವಳ ಕಾರ್ ಗ್ಲಾಸ್ ಅನ್ನ ಜೋರಾಗಿ ಬಡಿತಿದ್ದ. ಅಲ್ಲೊಂದು ಗುಂಪೆ ನಿಂತಿತ್ತು. ಅವರೆಲ್ಲ ನೋಡೋಕೆ ತುಂಬಾ ದೊಡ್ಡ ಪರ್ಸನಾಲಿಟಿ. ಅವರು ಜಿಮ್ ಬಾಡಿ ಮೇಂಟೈನ್ ಮಾಡಿದ್ರು. ಬಾಡಿ ಗಾರ್ಡ್ಸೋ ಇಲ್ಲ ರೌಡಿಗಳು ಅಂತ ಆಯ್ರಾ ಗೊತ್ತಾಗ್ಲಿಲ್ಲ. ಅವರೆಲ್ಲ ಒಬ್ರನ್ನೊಬ್ರು ಏನೋ ಸನ್ನೆ ಮಾಡ್ಕೋತಿದ್ರು. ನಿಧಾನಕ್ಕೆ ಕಾರಿನ ಗ್ಲಾಸ್ನ ಕೆಳಗಡೆ ಮಾಡಿದ್ಲು. ಲೇಸಿಯಾಗಿ ವಿಂಡೋ ಇಂದ ತಲೆ ಆಚೆ ಹಾಕಿ ವಾಟ್ ಇಸ್ ಇಟ್ ಅಂತ ಕೇಳಿದ್ಲು. ಕಾರಿಂದ ಇಳಿ ಅಂತ ಅವನು ಬ್ಯಾಡ್ ವಾಯ್ಸಲ್ಲಿ ಹೇಳ್ದ. ಅವರೆಲ್ಲ ಹೆದರ್ಸೋಕ್ ಟ್ರೈ ಮಾಡ್ತಿದಾರಾ ಅಂತ ಅನ್ಕೋತಿದ್ದ ಆಯ್ರಾ ಕಾರಿಂದ ಇಳಿದೇನೆ ವಾಟ್ಸ್ ದ ಮ್ಯಾಟರ್, ನೀವೆಲ್ಲ ಯಾರು, ಏನ್ ವಿಷಯ ಅಂತ ಕೇಳಿದ್ಲು. ಆ ವ್ಯಕ್ತಿ ರಿಪ್ಲೈ ಮಾಡ್ಬೇಕು ಅನ್ನೋವಷ್ಟರಲ್ಲಿ ಅವನ್ ಪಕ್ಕ ನಿಂತಿದ್ದ ಮತ್ತೊಬ್ಬ ವ್ಯಕ್ತಿ ಫರ್ನಾಂಡಿಸ್ ಅವನ್ ಲೌಡ್ ವಾಯ್ಸ್ ಅಲ್ಲಿ, ನಮ್ ಬೇಟೆ ಭರದ್ವಾಜ್ ಮಗ, ಈ ಹುಡುಗಿ ಯಾರೋ ಏನೋ, ಅವಳು ಹೇಗಾದ್ರೂ ಇರ್ಲಿ, ಬೇಡ್ದಿರೋ ತೊಂದ್ರೆನ ತಗೊಳ್ಳೋದ್ ಬೇಡ. ನಿಮ್ಗೆಲ್ಲ ಹುಡುಗಿ ಬೇಕು ಅಂದ್ರೆ ಕೆಲ್ಸ ಮುಗಿದ ತಕ್ಷಣ ನಾನ್ ಅರೇಂಜ್ ಮಾಡ್ತೀನಿ. ಇವಳಿಗಿಂತ ಸುಂದರವಾದ ಹುಡುಗಿರು ಹಣ ಕೊಟ್ರೆ ಬೇಕಾದಷ್ಟು ಜನ ಸಿಗ್ತಾರೆ ಅಂತ ಹೇಳ್ದ. ಆಯ್ರಾ ಹುಪ್ಪು ಗಂಟಿಕ್ಕಿ, ಓ ನಿಮ್ ಇಂಟೆನ್ಷನ್ ಜೂನಿಯರ್ ಭರದ್ವಾಜ್ನ ಕಿಡ್ನಾಪ್ ಮಾಡೋದಾ ಅಂತ ಕೂಲಾಗಿ ಕೇಳಿದ್ಲು. ಎಸ್ ಅಂತ ಫರ್ನಾಂಡಿಸ್ ರಿಪ್ಲೈ ಮಾಡ್ದ. ಆಯ್ರಾ ಕಾರಲ್ಲಿ ಕೂತಿದ್ದ ಸಿಹಿಗೆ ಕಾಮಾಗಿ ಹೇಳಿದ್ಲು, ಸಿಹಿ ನೀನು ಕಣ್ಮುಚ್ಕೊಂಡು ಒಂದೊಳ್ಳೆ ಹಾಡು ಹೇಳು. ಸರಿ ಮಾಮ್, ನಾನು ಹಾಡ್ತೀನಿ ಅಂತ ಸಿಹಿ ರಿಪ್ಲೈ ಮಾಡಿದ್ಲು. ಸಿಹಿಗೆ ಇದೆಲ್ಲ ಹೊಸ್ತೇನಲ್ಲ. ಇಂಥ ಎಷ್ಟೋ ಸಿಚುವೇಶನ್ ಅವಳು ಹ್ಯಾಂಡಲ್ ಮಾಡಿದ್ಲು. ಅವಳು ಸಾಂಗ್ ಕಂಪ್ಲೀಟ್ ಮಾಡೋದ್ರೊಳಗಡೆ ಆಯ್ರಾ ತನ್ನ ಕೆಲ್ಸಾನೂ ಮುಗಿಸಿರ್ತಿದ್ಲು. ಸಿಹಿ ಗಟ್ಟಿಯಾಗಿ ಕಣ್ಮುಚ್ಕೊಂಡ್ಲು. ತನ್ನ ಕೈನ ಮೇಲಕ್ಕೆ ಕೆಳಕ್ಕೆ ಆಡಿಸ್ತಾ ಸಾಂಗ್ ಹೇಳೋಕೆ ಶುರು ಮಾಡಿದ್ಲು. ಅವಳು ಸಾಂಗ್ನ ಅವಳೇ ಎಂಜಾಯ್ ಮಾಡ್ಕೊಂಡು ಹಾಡೋದ್ರಲ್ಲಿ ತಲ್ಲೀನ ಆದ್ಲು. ಅದೇ ಟೈಮ್ಗೆ ಕಾರಿಂದ ಈಚೆ ಛಟ್ ಪಟ್ ಉಫ್ ಅಂತ ಬೇರೆ ಬೇರೆ ಸೌಂಡಿಂದ ಒದೆ ಬೀಳ್ತಾ ಇದ್ವು. ಅಲ್ಲೊಂದು ಫೈಟಿಂಗ್ ಸೀನ್ ನಡೀತಿತ್ತು. ಅವಳು ರೈಮ್ಸ್ ಹೇಳ್ತಿದ್ರು. ಆಗಾಗ ಅವಳು ಪುಟ್ಟ ಕಣ್ಣು ಫೈಟ್ ಸೀನ್ನ ಬೆರಗಾಗಿ ನೋಡ್ತಿದ್ವು. ಆಯ್ರಾ ಎಷ್ಟು ಚುರುಕಾಗಿದ್ಲು ಅಂದ್ರೆ ತನ್ನ ಮಗಳು ಎಲ್ಲಿ ಭಯ ಪಡ್ತಾಳೋ ಅನ್ನೋ ಚಿಂತೆಲಿ ಅಂಥ ದಾಂಡಿಗರ ಜೊತೆ ಫೈಟ್ ಮಾಡ್ತಿದ್ರು ಸಿಹಿ ಜೊತೆ ಐ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಲು. ಆದ್ರೆ ಸಿಹಿ ಅವಳ ತಾಯಿಗಿಂತ ಅವಳ ಕೈಯಲ್ಲಿ ಹೊಡೆಸ್ಕೋತಿದ್ದ ಆ ದಾಂಡಿಗರು ನೋಡಿ ಶಿಟ್ ಪಾಪ ಅಂತ ಕನ್ಸನ್ನಿಂದ ಹೇಳ್ಕೊಂಡ್ಲು. ಅವಳು ಎಲ್ಲಾ ರೈಮ್ಸ್ನು ಕಂಪ್ಲೀಟ್ ಮಾಡಿ ಟರ್ನ್ ಆಗಿ ಕಾರಿನ ವಿಂಡೋದಲ್ಲಿ ನೋಡಿದ್ಲು. 7-8 ಜನ ದಾಂಡಿಗರು ಎದ್ದೊಳಕ್ಕೂ ಆಗದೆ ನೆಲದ ಮೇಲೆ ಬಿತ್ಕೊಂಡಿದ್ರು. ಫರ್ನಾಂಡಿಸ್ ಬಾಡಿನ ಯಾರೋ ದೊಡ್ಡ ಕಲ್ಲಿಂದ ಜಚ್ಚಿದ ಹಾಗೆ ನೋವಾಗಿತ್ತು. ಅವನು ತುಂಬಾ ಕಷ್ಟಪಟ್ಟು ಆಯ್ರನ್ನ ನೋಡಿ ನೀನ್ ಯಾರು ಅಂತ ಕೇಳ್ದ. ಅವಳು ಬಾಗಿ ಫರ್ನಾಂಡಿಸ್ ಕಾಲರ್ ಹಿಡಿದು ಮೇಲಕ್ಕೆತ್ತಿ ಹೂ ಆರ್ ಯು, ವಾಟ್ಸ್ ಯೋರ್ ನೇಮ್ ಅಂತ ಕೇಳಿದ್ಲು. ಅವನು ಫರ್ನಾಂಡಿಸ್ ಅಂತ ತೊದಲ್ತಾ ಅಂದ. ಕೂದ್ಲೆ ಆಯ್ರಾ ತನ್ನ ಸೆಲ್ ಫೋನ್ ಎತ್ಕೊಂಡ್ಲು. ಅವಳು ಕೋಪದಿಂದ ಬೇಗ ಬೇಗ ಫೋನಲ್ಲಿ ಏನೋ ಟ್ಯಾಪ್ ಮಾಡಿದ್ಲು. ಪಬ್ಲಿಕ್ ಸೆಕ್ಯೂರಿಟಿ ಸಿಸ್ಟಮ್ನ ಹ್ಯಾಕ್ ಮಾಡಿ ಅವನ ಪರ್ಸನಲ್ ಇನ್ಫಾರ್ಮೇಶನ್ನ ಚೆಕ್ ಮಾಡಿದ್ಲು. ಕೊನೆಗೆ ಆಯ್ರಾ ಅವಳ ಫೋನ್ ತೆಗೆದು ಫರ್ನಾಂಡಿಸ್ ಮುಂದೆ ಹಿಡಿದ್ಲು. ಇವ್ರೇನಾ ನಿನ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳಿದ್ಲು. ಫರ್ನಾಂಡಿಸ್ ಹಣೆ ಬೆವರ್ತಿತ್ತು. ಅವನು ಗಾಬರಿಯಾಗಿ, ನಿಮ್ಗೇನ್ ಬೇಕು ಮೇಡಮ್? ನಮ್ ಕೆಲ್ಸಕ್ಕೂ ಫ್ಯಾಮಿಲಿಗೂ ಸಂಬಂಧ ಇಲ್ಲ. ನಮ್ ಕೆಲ್ಸದಿಂದ ಫ್ಯಾಮಿಲಿನ ದೂರ ಇಡೋದು ನಮ್ ರೂಲ್ಸ್ ಅಂತ ಹೇಳ್ದ. ಆಯ್ರಾ ಬ್ಯೂಟಿಫುಲ್ ಆಗಿ ನಗ್ತಾ, ಒಂದ್ ವೇಳೆ ಸಿದ್ಧಾರ್ಥ್ ಭರದ್ವಾಜ್ ಮಗನಿಗೆ ನಿಮ್ಮಿಂದ ತೊಂದ್ರೆ ಆದ್ರೆ ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ನಿಮ್ಮಿಂದ ಮಾತ್ರ ಅಲ್ಲ, ಬೇರೆ ಯಾರಿಂದನೂ ಅವನಿಗೆ ತೊಂದ್ರೆ ಆದ್ರೆ ನಾನು ನಿಮ್ಗೋಸ್ಕರ ನಿಮ್ಮನ್ನ ಹುಡ್ಕೊಂಡ್ ಬರ್ತೀನಿ. ನೆನ್ಪಿಟ್ಕೊಳ್ಳಿ, ಇವತ್ತಿಂದ ರೋಹನ್ನ ಅಂದ್ರೆ ಸಿದ್ಧಾರ್ಥ್ ಭರದ್ವಾಜ್ ಮಗನ್ನ ಸೇಫ್ ಆಗಿ ನೋಡ್ಕೊಳ್ಳೋದು ನಿಮ್ ಕೆಲ್ಸ ಅಂತ ಆರ್ಡರ್ ಮಾಡಿದ್ಲು. ಮೇಡಮ್, ನೀವ್ ಏನೋ ಮಾಡೋಕ್ ಸಾಧ್ಯ ಇಲ್ಲ. ಸಿದ್ಧಾರ್ಥ್ ಭರದ್ವಾಜ್ ಮಗ ಸಾಯ್ಬೇಕು ಅಂತ ಬಯಸೋರು ತುಂಬಾ ಜನ ಇದ್ದಾರೆ ಅಂತ ಹೇಳ್ದ. ಆಯ್ರಾ ಕೂಲಾಗಿ ಹಿಂದ್ಗಡೆ ತಿರುಗಿದ್ಲು.
ಏನ್ ಹೇಳ್ತಾ ಇದೀಯಾ ಅಂತ ಹುಪ್ಪೆಡ್ಸಿ ಕೇಳಿದ್ಲು. ಸಿದ್ಧಾರ್ಥ್ ಭರದ್ವಾಜ್ ಮಗನ ಕೊಲ್ಬೇಕು ಅಂತ ಈಗಾಗ್ಲೇ ತುಂಬಾ ಜನರಿಗೆ ಸುಪಾರಿ ಕೊಟ್ಟಿದ್ದಾರೆ. ಈ ವರ್ಷ ಮುಗಿಯೋದ್ರೊಳಗೆ ಆ ಮಗು ಹೆಣ ಬೀಳ್ಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದು ನಮ್ದೊಂದು ಚಿಕ್ಕ ಗುಂಪಷ್ಟೇ. ಇದೇ ತರ ತುಂಬಾ ಗ್ರೂಪ್ಗೆ ಅವರು ಸುಪಾರಿ ಕೊಟ್ಟಿದ್ದಾರೆ. ನಾವಿಲ್ಲಿ ಹೊಂಚಾಕಿ ಕಾಯ್ತಿರೋವಾಗ್ಲೇ ನಮ್ ಹಾಗೆ ಭರದ್ವಾಜ್ ಮಗುನ ಕೊಲ್ಲೋಕೆ ಇನ್ನು 4-5 ಟೀಮ್ ರೆಡಿಯಾಗಿ ಬಂದಿದ್ದನ್ನ ನಾವೇ ನೋಡಿದೀವಿ ಅಂತ ಅವನಂದ. ಮತ್ತೆ ಅವನ್ ಮಾತು ಮುಂದುವರಿಸಿ, ಮೇಡಮ್, ಇದು ನಿನ್ನೆ ಮೊನ್ನೆಯಿಂದ ನಡ್ಕೊಂಡು ಬಂದಿದ್ದಲ್ಲ. ಆ ಮಗು ಹುಟ್ಟಿದಾಗಿಂದಲೂ ಆದ್ರೆ ಸಾವನ್ನ ಬಯಸ್ಕೊಂಡು ಸುಪಾರಿ ಕೊಡ್ತಾನೆ ಇದ್ದಾರೆ ಅಂತ ಹೇಳ್ದ. ಆಯ್ರಾ ಶಾಕ್ ಇಂದ ನಿಂತಿದ್ಲು. ತನ್ನ ಪುಟ್ಟ ಮಗ ರೋಹನ್ ಈ 5 ವರ್ಷ ಬದುಕಿರೋದೇ ದೊಡ್ಡ ವಿಷಯ ಅಂತ ಅವಳಿಗೆ ಅನಿಸ್ತು. ಫೈನ್, ಬಟ್ ಭರದ್ವಾಜ್ ಮಗನಿಗೆ ಸುಪಾರಿ ಕೊಡ್ತಿರೋ ಯಾರು ಅಂತ ನಿನಗೆ ಗೊತ್ತಾ ಅಂತ ಕೇಳಿದ್ಲು. ಅವನು ಇಲ್ಲ ಅಂತ ತಲೆ ಆಡಿಸ್ದ. ನಿನ್ನಿಂದ ಅವನನ್ನ ಹುಡ್ಕೋಕಾಗತ್ತಾ ಅಂತ ಅವಳು ಕೇಳಿದ್ಲು. ಆದ್ರೆ ಸಿದ್ಧಾರ್ಥ್ ಭರದ್ವಾಜ್ ತುಂಬಾ ಫೇಮಸ್ ಬಿಸ್ನೆಸ್ ಮ್ಯಾನ್. ಅವರಿಗೆ ಶತ್ರುಗಳು ಎಲ್ಲೆಲ್ಲಿದ್ದಾರೆ ಅಂತ ಹೇಗೆ ಹೇಳೋದು? ಲೆಕ್ಕ ಇಲ್ಲದ ಶತ್ರುಗಳಿದ್ದಾರೆ ಅವ್ರಿಗೆ. ನಮ್ಮಿಂದ ಆಗೋ ಕೆಲಸ ಅಲ್ಲ ಇದು ಅಂತ ಅವನು ತಲೆ ತಗ್ಗಿಸ್ದ. ಫೆರ್ನಾಂಡಿಸ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ಬಿಕಾಸ್ ಆಯ್ರಾ ಕೈಯಲ್ಲಿ ಅವನು ಫುಲ್ ಫ್ಯಾಮಿಲಿ ಡೀಟೇಲ್ಸ್ ಇತ್ತು. ಅವನ ಹೆಂಡತಿ, ಮಕ್ಕಳು, ಮನೆ ಎಲ್ಲಾ ಡೀಟೇಲ್ಸ್ ಇಟ್ಕೊಂಡಿರೋ ಆಯ್ರಾ ಏನ್ ಬೇಕಿದ್ರೂ ಮಾಡಬಹುದು ಅನ್ನೋ ಭಯದಿಂದ ಅವನು ನಿಜಾನೇ ಹೇಳ್ತಿದ್ದ. ಓಕೆ, ಹಾಗಿದ್ರೆ ನಾನು ಆಗ್ಲೇ ಹೇಳಿದ ಮಾತನ್ನ ನೆನ್ಪಿಟ್ಕೊಳ್ಳಿ ಅಂತ ಕೇರ್ಲೆಸ್ ಆಗಿ ಅಂದ್ಲು. ಫೆರ್ನಾಂಡಿಸ್ ತಲೆ ಮೇಲೆ ಕೈ ಇಟ್ಕೊಂಡ. ಇಷ್ಟೊತ್ತು ಇವಳಿಗೆ ಹೇಳಿದ್ದೆಲ್ಲ ವೇಸ್ಟ್ ಅಂತ ಮನ್ಸಲ್ಲೇ ಹೇಳ್ಕೊಂಡ. ಆಯ್ರಾ ಕಾರ್ ಸ್ಟಾರ್ಟ್ ಮಾಡಿ ಹೋಗೋದನ್ನ ಅಲ್ಲಿ ಬಿತ್ಕೊಂಡಿದ್ದ ದಾಂಡಿಗ್ರು ಹೆಲ್ಪ್ಲೆಸ್ ಆಗಿ ನೋಡಿದ್ರು. ಅವ್ರು ನಿಧಾನಕ್ಕೆ ಮೇಲೆ ಹೇಳ್ತಾ, ಮುಂದೇನ್ ಮಾಡೋದು ಬಾಸ್ ಅಂತ ಕೇಳಿದ್ರು. ಸ್ಟುಪಿಡ್, ಇಷ್ಟೊತ್ತು ಬಿತ್ಕೊಂಡು ನಿದ್ದೆ ಮಾಡಿದ್ರಾ? ಅವಳು ಹೇಳಿದ್ ಕೇಳಿಸ್ಲಿಲ್ವಾ ನಿಮ್ಗೆ? ಈಗಿಂದ ನಮ್ ಗುರಿ ಸಿದ್ಧಾರ್ಥ್ ಭರದ್ವಾಜ್ ಮಗುನ ಕಾಪಾಡೋದು. ನಾವ್ ಆ ಮಗುನ ಪ್ರೊಟೆಕ್ಟ್ ಮಾಡ್ಬೇಕು. ಒಂದ್ ವೇಳೆ ನೀವು ಅವನನ್ನ ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಮಾತ್ರ ಸುಮ್ನೆ ಬಿಡಲ್ಲ ಅಂತ ಫೆರ್ನಾಂಡಿಸ್ ಬೈದ. ಕಾರು ಓಡಿಸ್ತಿದ್ದ ಆಯ್ರಾಗೆ ಅಲ್ಲಿ ನಿಂತಿದ್ದ ರೌಡಿಗಳು ಏನ್ ಮಾತಾಡ್ತಿದ್ದಾರೆ ಅನ್ನೋ ಐಡಿಯಾ ಇರ್ಲಿಲ್ಲ. ಸ್ವಲ್ಪ ಮುಂದೆ ಬಂದಿದ್ದ ಆಯ್ರಾ ಸಡನ್ ಆಗಿ ಅವಳ ಕಾರ್ ನಿಲ್ಸಿದ್ಲು. ಸಿಹಿ, ನಾನ್ ನಿನ್ನ ಡ್ಯಾಡಿ ಬರ್ತ್ಡೇಗೆ ಗಿಫ್ಟ್ ಆಗಿ ನಿನ್ನನ್ನೇ ಕೊಡ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ನಿನ್ನ ಕರ್ಕೊಂಡ್ ಬರೋವಾಗ್ಲೂ ನಾನ್ ಮೇಕಪ್ ಮಾಡ್ಲಿಲ್ಲ. ನಮ್ ಮಧ್ಯೆ ಇದ್ದ ಸೀಕ್ರೆಟ್ಸ್ ಇವತ್ತು ರಿವೀಲ್ ಆಗ್ಬೇಕು ಅಂತ ಸ್ಟ್ರಾಂಗ್ ನಿರ್ಧಾರ ತಗೊಂಡಿದ್ದೆ. ಬಟ್ ಈಗ ನನ್ನ ಡಿಸಿಷನ್ ಚೇಂಜ್ ಆಗಿದೆ. ಮೇಕಪ್ ಕಿಟ್ ತೆಗೆದು ಸಿಹಿ ಮುಖಕ್ಕೆ ಅಪ್ಲೈ ಮಾಡಿದ್ಲು. ನಾವ್ ಈಗ್ಲೇ ಡ್ಯಾಡಿಗೆ ಏನೋ ವಿಷಯ ಹೇಳ್ತಿಲ್ಲ ಸಿಹಿ. ನೀನು ಮತ್ತೆ ರೋಹನ್ ಇಬ್ರು ಒಟ್ಟಿಗೆ ಕಾಣಿಸ್ಕೊಳ್ಳೋದು ತುಂಬಾ ಡೇಂಜರ್. ಇನ್ನೊಂದು ಸ್ವಲ್ಪ ದಿನದ ನಂತರ ನಾವಿಬ್ರು ರೋಹನ್ನ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಅಮೆರಿಕಕ್ಕೆ ಹೋಗ್ಬಿಡೋಣ. ಮತ್ ಯಾವತ್ತೂ ಈ ಕಡೆ ಬರೋದೇ ಬೇಡ ಅಂತ ಈಗ ತಾನೇ ತಗೊಂಡ್ ಡಿಸಿಷನ್ನ ಹೇಳಿದ್ಲು. ಸಿಹಿ ಬ್ಯೂಟಿಫುಲ್ ಆಗಿ ಸ್ಮೈಲ್ ಮಾಡಿದ್ಲು. ಇದೆಲ್ಲ ಇಲ್ಲಿಗೆ ಮುಗಿಸ್ಬೇಕು ಸಿಹಿ. ನಾನ್ ನನ್ನ ಮಕ್ಕಳ ಲೈಫ್ನ ರಿಸ್ಕ್ ಹಾಕೋಕೆ ರೆಡಿ ಇಲ್ಲ ಅಂತ ಹೇಳಿದ್ಲು. ಇತ್ತ ಭರದ್ವಾಜ್ ಸಂಕೀರ್ಣ ವಿಲ್ಲಾದಲ್ಲಿ ರೋಹನ್ ತುಂಬಾ ಎಕ್ಸೈಟ್ ಆಗಿದ್ದ. ಸಿಹಿ ಅವನಿಗೆ ಮೆಸೇಜ್ ಮಾಡಿದ್ಲು. ಮಮ್ಮಿ ಮತ್ತು ನಾನು ಡ್ಯಾಡ್ ಬರ್ತ್ಡೇ ಪಾರ್ಟಿಗೆ ಬರ್ತಾ ಇದ್ದೀವಿ. ಮೇ ಬಿ ನಮ್ ಫ್ಯಾಮಿಲಿ ಸದ್ಯದಲ್ಲೇ ಕಂಪ್ಲೀಟ್ ಆಗ್ಬೋದು ಬ್ರೋ ಅಂತ ಹೇಳಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.